ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೆಂಪು ಹೊಗೆ ತುಂಬಿಕೊಂಡಿದೆ ಅಂದ್ರೆ ಆ ವ್ಯಕ್ತಿ ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರಬೇಕು. ಅಪ್ಪ ನೀನ್ ಏನ್ ಹೇಳ್ತಿದ್ಯಾ? ನನಗ್ ಒಂದು ಅರ್ಥ ಆಗ್ತಿಲ್ಲ. ನಾನಿಲ್ಲಿ ದುರ್ಗನ ಕಾಪಾಡು ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಅಪ್ಪ ಏನಾದ್ರೂ ಮಾಡು. ನೀನ್ ಏನೇ ಮಾಡಿದ್ರು ನಾನ್ ನಿನ್ ಜೊತೆ ಇರ್ತೀನಿ. ಜೊತೆಗೆ ಇನ್ನೊಂದು ಯಾವ್ದೋ ಶಕ್ತಿ ಇದೆ ಅಂತ ಅನಿಸ್ತಿದೆಯಲ್ಲ, ಅದೇನು ಅಂತ ಇವತ್ತು ನಾನು ಕಂಡು ಹಿಡಿಲೇಬೇಕು. ಅಪಾಯ. ಅಪಾಯ, ಅಪಾಯ ಸನ್ನಿಹಿತ. ಅಪಾಯ. ಹೊರಡು, ಹೊರಡು. ಇಲ್ಲಪ್ಪ ನಾನು ಎಲ್ಲಿಗೂ ಹೋಗಲ್ಲ. ನೀ ನನಗ್ ಸಹಾಯ ಮಾಡ್ತೀನಿ ಅಂತ ಹೇಳೋವರೆಗೂ ನಾನು ಎಲ್ಲೂ ಹೋಗಲ್ಲ. ಹೊರಡು. ಅಪ್ಪ ಹೊರಡು. ಇಲ್ಲಿ ಯಾವುದೋ ಒಂದು ಶಕ್ತಿ ಇರೋ ಹಾಗೆ ಅನಿಸ್ತಾ ಇತ್ತಲ್ಲ, ಆದ್ರೆ ಇಲ್ಲಿ ಯಾರು ಇಲ್ವಲ್ಲ. ಇದೇ ಸಾಧ್ಯ. ಗುರುದ್ರೋಹಿ, ನಯವಂಚಕಿ, ಮತ್ತೆ ಪಿತೂರಿ, ಮತ್ತೆ ಪಿತೂರಿ. ಜೋಪಾನ, ಜೋಪಾನ, ಜೋಪಾನ. ದುರ್ಗನ್ ಮದುವೆ ಅಂತೆ. ಓಹೋ ದುರ್ಗನ್ ಮದುವೆ ಅಂತೆ. ನಮಗೂ ನಿಮ್ಗೂ ಮುಕ್ತಿ ಅಂತೆ. ಟಾಮ್ ಟಾಮ್ ಟಾಮ್. ಎಷ್ಟು ಖುಷಿ. ದುರ್ಗನ್ ಮದುವೆ ಆದ್ರೆ ಜಡ 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 ಜೇಬು ತುಂಬಾ ಹಣ ಹಣ ಹಣ. ದೇವ್ರೇ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು? ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರಲ್ಲೂ ನ್ಯಾಯ ಇದೆ ಅಂತ ನನಗೆ ಈಗ ಅನಿಸ್ತಿದೆ. ಅಲ್ಲ ಏನ್ ನಡೀತಾ ಇದೆ ಇಲ್ಲಿ? ನರ್ತಕಿಯರು ನರ್ತನ ಮಾಡ್ತಿದಾರಮ್ಮ, ಕಣ್ಣು ಮುಚ್ಕೊಂಡ್ಬಿಟ್ಟಿದೀನಿ. ಸೆಲೆಬ್ರೇಷನ್ ಮಾಯಾ, ಸೆಲೆಬ್ರೇಷನ್. ಕೊನೆಗೂ ಆ ದುರ್ಗಾ ನಮ್ಮ ಮನೆ ಬಿಟ್ಟು ತೊಲಗಿ ಹೋಗ್ತಿದ್ದಾಳೆ. ಅದಕ್ಕೆ ಅದೇ ಖುಷಿನಲ್ಲಿ ನಾನು ಇವರು ಡ್ಯಾನ್ಸ್ ಮಾಡ್ತಾ ಇದೀವಿ. ಅಯ್ಯೋ, ಇವ್ರು ಡ್ಯಾನ್ಸ್ ನೋಡಿ ಕಣ್ಣು ಹೋದ್ರೆ ಕಷ್ಟ ಅಂತ ಕಣ್ಣು ಮುಚ್ಕೊಂಡಾವೆ. ರಕ್ತನೇ ಬಂದಾಗ್ತಿದ್ದಿಲ್ಲಪ್ಪ. ಸರಿ ಸರಿ, ನೀವು ಡ್ಯಾನ್ಸ್ ಆಮೇಲೆ ಮಾಡ್ಕೊಳ್ಳಿ. ಮೊದಲು ಬೇಗ ರೆಡಿ ಆಗಿ. ಇನ್ ಸ್ವಲ್ಪ ಹೊತ್ತಲ್ಲಿ ಮಾಲ್ಗೆ ಹೋಗ್ಬೇಕು. ಮಾಲ್ಗ? ಅಲ್ಲ, ಆ ದುರ್ಗನ್ ಮದ್ವೆಗೋಸ್ಕರ ನೀನ್ ಶಾಪಿಂಗ್ ಬೇರೆ ಮಾಡ್ತೀಯ ಮಾಯಾ? ಅದು ಮಾಲ್ ನಲ್ಲಿ? ಅವಳಿಗೆ ಫುಟ್ಪಾತ್ ಮೇಲೆ 4 ಸೀರೆ ಕೊಡ್ಸೋದ್ರ ಆಯ್ತಪ್ಪ. ಫುಟ್ಪಾತ್ ಅಲ್ಲಿ ಶಾಪಿಂಗ್ ಮಾಡೋದು ನಮ್ ಲೆವೆಲಾ? ಅಲ್ಲ, ಅದು ಅವಳಿಗೋಸ್ಕರ. ಕುರಿನ ಬಲಿ ಕೊಡೋ ಮೊದಲು ಚೆನ್ನಾಗಿ ಕೊಬ್ಸಿ ಅದಕ್ಕೆ ಹಾರ ಹಾಕಿ ಅಲಂಕಾರ ಮಾಡ್ಬೇಕಲ್ಲ. ಆಮೇಲೆ ಡೈರೆಕ್ಟ್ ಬಲಿನೇ. ಇದನ್ನು ಹಾಗೆ ಅಂತ ಅನ್ಕೊಳ್ಳಿ. ಹಾಯ್ ದುರ್ಗಾ, ಒಬ್ಬರೇ ಇಲ್ಲೇನು ಮಾಡ್ತಿದ್ದೀರಾ? ಎಲ್ಲರೂ ಥರ್ಡ್ ಫ್ಲೋರ್ ಸ್ಯಾರಿ ಶಾಪಿಂಗ್ ಮಾಡ್ತಿದಾರಾ? ಹೌದಾ? ಸರಿ,
ನಾನು ಅಲ್ಲಿಗೆ ಹೋಗ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ದುರ್ಗಾ. ಎಲ್ಲಿ ನೀವು ಹೊರಟೋಗ್ತಿರೋ ಅಂತ ನಿಮ್ಮ ಕೈ ಹಿಡ್ಕೊಂಡೆ ಅಷ್ಟೇ. ಆ್ಯಕ್ಚುಲಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಯಾಕೆ? ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೆ. ಟು ಬಿ ಹಾನೆಸ್ಟ್, ನಾನು ಸುಮಾರು ಹುಡುಗಿರ ಪ್ರೊಫೈಲ್ನ ನೋಡಿದ್ದೆ ಆ್ಯಂಡ್ ಎಷ್ಟೋ ಜನ ಭೇಟಿ ಕೂಡ ಆಗಿದ್ದೆ. ಬಟ್ ನಮ್ಮಮ್ಮ ಸ್ವಲ್ಪ ಆರ್ಥೋಡಾಕ್ಸ್ ಆ್ಯಂಡ್ ಅವರು ಮನಸ್ಸಲ್ಲಿ ಇದ್ದಿದ್ದನ್ನ ಯಾವಾಗಲೂ ನೇರವಾಗಿ ಹೇಳ್ಬಿಡೋರು. ಅದರಿಂದ ಎಷ್ಟೋ ಹುಡುಗಿಯರು ಹಿಂಜರಿಯೋರು. ಬಟ್ ನೀವು ಥರ ಹಿಂದೆ ಸರಿಯೋರಲ್ಲ ಅಂತ ನನಗೆ ಅರ್ಥ ಆಯಿತು. ಇನ್ಫ್ಯಾಕ್ಟ್ ನನಗೆ ನಿಮ್ಮ ಸ್ವಭಾವ ಇಷ್ಟ ಆಯಿತು. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಐ ಪ್ರಾಮಿಸು ದುರ್ಗಾ. ಸಿದ್ಧಾಂತ್ನ ನೋಡ್ತಿದ್ರೆ ಒಳ್ಳೆ ಹುಡುಗನ್ ತರಾನೇ ಕಾಣಿಸ್ತಿದ್ದಾನೆ. ದುರ್ಗಾ ಏನಾದ್ರೂ ಇವ್ರನ್ನ ಮದ್ವೆ ಆದ್ರೆ ಖುಷಿಯಾಗಿದ್ರು ಇರ್ಬೋದು. ನನ್ ಮಗಳು ಖುಷಿಯಾಗಿರ್ಲಿ ಅಂತ ನಾನೇ ಸ್ವಾರ್ಥಿಯಾಗಿ ಯೋಚಿಸ್ಬಿಟ್ನ. ನನ್ ತಂಗಿ ಖುಷಿನೂ ನನಗ್ ಮುಖ್ಯ ಆಗ್ಬೇಕಲ್ವಾ? ಈ ಪುಟಾಣಿ ತಲೆಯಲ್ಲಿ ಏನೋ ಓಡ್ತಿರೋ ಹಾಗಿದೆ. ಹಿತಾ, ಏನ್ ಮಾಡಕ್ ಹೊರಟಿದ್ಯಾ? ಸಿದ್ಧಾಂತ್, ಬಾಯ್ಲಿ. ನಿಮ್ಗೇನ್ ಆಗ್ಲಿಲ್ಲ ಅಲ್ಲ? ಆರಾಮಾಗಿದ್ದೀರಾ ಅಲ್ವಾ? ಎಸ್ ಎಸ್ ದುರ್ಗಾ, ಥ್ಯಾಂಕ್ ಯು. ಚಿಚಿ, ಮದ್ವೆ ಫಿಕ್ಸ್ ಆಗಿರೋ ಹುಡುಗಿ ಮದ್ವೆ ಆಗಿ ಒಂದ್ ಮಗು ಇರೋ ತಂದೆ ಮೈಕೈ ಎಲ್ಲ ಮುಟ್ಕೊಂಡು ನನಗಂತೂ ಈ ಸರಿ ಕಾಣ್ತಿಲ್ಲ.